ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಫ್ರೆಂಡ್ಸ್, ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಹೇಳಬೇಕು. ಕೆಲವರು ಕಮೆಂಟ್ನಲ್ಲಿ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಕೇಳ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಮತ್ತು ಟ್ರಸ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಆದರೆ ಈಗಿನ ಸಿಚುವೇಷನ್ನಲ್ಲಿ ನಾನು ಪರ್ಸ್ನಲ್ ರೀಡಿಂಗ್ ತಗೊಳ್ತಾ ಇಲ್ಲ. ಈ ಚಾನಲ್ನಲ್ಲಿ ನಾನು ಮಾಡ್ತಾ ಇರುವ ರೀಡಿಂಗ್ಸ್ ಎಲ್ಲವೂ ಕಲೆಕ್ಟಿವ್ ಜನರಲ್ ರೀಡಿಂಗ್ಸ್ ಮಾತ್ರ. ಅಂದರೆ ಈ ರೀಡಿಂಗ್ಸ್ ಎಲ್ರಿಗೂ ಕಾಮನ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಫೇಕ್ ಅಕೌಂಟ್ಸ್ ಮೂಲಕ ಅಥವಾ ಈ ಚಾನಲ್ ಮೂಲಕ ಯಾರಾದರೂ ರೀಡಿಂಗ್ ಕೊಡ್ತಿದ್ದಾರೆ ಅಂದರೆ ಟ್ರಸ್ಟ್ ಮಾಡಬೇಡಿ. ನಿಮ್ಮ ಲವ್, ಸಪೋರ್ಟ್ ಮತ್ತು ಪಾಸಿಟಿವ್ ಎನರ್ಜಿ ಅನ್ನೋದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಕಣ್ಣು ಮುಚ್ಕೊಂಡು ಕಾಮಾಗಿ ಕೂತ್ಕೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ ನೀವು 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ನಿಮಿಷಗಳನ್ನು ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಕರೆಂಟ್ ಫೀಲಿಂಗ್ಸ್ ಏನು, ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಯಾವ ಥಾಟ್ಸ್ ಬರ್ತಾ ಇದೆ, ಎಲ್ಲವನ್ನು ಈ ರೀಡಿಂಗ್ ಮೂಲಕ ನೋಡೋಣ. ಇಲ್ಲಿ ಮೊದಲಿಗೆ ತುಂಬ ಪಾಸಿಟಿವ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಅವರ ಮನಸ್ಸಿಗೆ ಬರ್ತಾ ಇರುವ ಮೊದಲ ಥಾಟ್ ಏನು ಅಂದರೆ, ನೀವು ಇವರ ಜೀವನದಲ್ಲಿ ಇದ್ದರೆ ಸಾಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಇವರ ಲೈಫ್ನಲ್ಲಿ ಇರೋದೇ ಅವರಿಗೆ ಒಂದು ಬಿಗ್ ಹ್ಯಾಪಿನೆಸ್ ಆಗಿದೆ. ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ನನ್ನ ಲೈಫ್ನಲ್ಲಿ ತುಂಬ ಕಷ್ಟಗಳನ್ನು ನೋಡಿದ್ದೀನಿ, ಆದರೆ ಇವರು ನನ್ನ ಲೈಫ್ಗೆ ಬಂದಮೇಲೆ ನನ್ನ ಲೈಫ್ನಲ್ಲಿ ಲೈಟ್ ಬಂದ ರೀತಿ ಆಗಿದೆ ಅನ್ನೋ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಇವರ ಲೈಫ್ನಲ್ಲಿ ಒಂದು ಪಾಸಿಟಿವ್ ಚೇಂಜ್ ತರುವ ವ್ಯಕ್ತಿ ಅನ್ನೋ ರೀತಿ ಇವರು ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಅಂದರೆ ಈಗ ಪ್ರೆಸೆಂಟಲ್ಲಿ ನಿಮ್ಮ ನಡುವೆ ಸಿಚುವೇಶನ್ ಯಾವುದೇ ಇರಬಹುದು, ಈ ವ್ಯಕ್ತಿ ನಿಮ್ಮ ಲೈಫ್ನ ಯಾರೇ ಆಗಿರಬಹುದು, ನಿಮ್ಮ ಫ್ಯಾಮಿಲಿಯ ವ್ಯಕ್ತಿ ಕೂಡ ಆಗಿರಬಹುದು, ಈ ವ್ಯಕ್ತಿ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂದರೆ, ನೀವು ತುಂಬ ಕೇರಿಂಗ್ ಪರ್ಸನ್, ತುಂಬ ಲವ್ವಿಂಗ್ ಪರ್ಸನ್, ತುಂಬ ಸಪೋರ್ಟಿವ್ ನೇಚರ್ ಇರುವ ವ್ಯಕ್ತಿ ನೀವು ಅಂತ ಇವರಿಗೆ ಅನ್ನಿಸ್ತಾ ಇದೆ. ಅಂದರೆ ನೀವು ಇವರನ್ನು ಜಡ್ಜ್ ಮಾಡೋದಿಲ್ಲ, ಇವರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತೀರಾ, ಇವರನ್ನು ಅರ್ಥ ಮಾಡ್ಕೊಳ್ತೀರಾ. ನೀವಿದ್ರೆ ಅವರಿಗೆ ಒಂದು ಸೇಫ್ ಪರ್ಸನ್ ಅಂತ ಫೀಲ್ ಮಾಡ್ತಾರೆ. ನೀವಿಬ್ಬರು ಹಸ್ಬೆಂಡ್ ವೈಫ್ ಆಗಿರಬಹುದು, ಅಥವಾ ಲವರ್ಸ್ ಆಗಿರ್ಬೋದು, ಕಪಲ್ಸ್ ಆಗಿರ್ಬೋದು, ಅಥವಾ ಫ್ಯಾಮಿಲಿಯ ವ್ಯಕ್ತಿ ಕೂಡ ಆಗಿರ್ಬೋದು. ಆದರೆ ರಿಲೇಷನ್ಶಿಪ್ ಯಾವುದೇ ಇದ್ದರೂ ಕೂಡ ಅವರಿಗೆ ನೀವು ಒಬ್ಬ ಇಂಪಾರ್ಟೆಂಟ್ ಪರ್ಸನ್, ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಅವರಿಗೆ ನಿಮ್ಮ ಬಗ್ಗೆ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಅವರ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ, ಇವರು ನನ್ನ ಲೈಫ್ನಲ್ಲಿ ಇದ್ದರೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಅಂದರೆ ನೀವು ಅವ್ರ ಜೊತೆ ಇದ್ದಾಗ ಅವರಿಗೆ ತುಂಬ ಪೀಸ್ ಸಿಗುತ್ತೆ, ತುಂಬ ಎಮೋಷ್ನಲ್ ಕಂಫರ್ಟ್ ಸಿಗುತ್ತೆ, ಆ ರೀತಿ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಇವರು ಎಷ್ಟೇ ಟಯರ್ಡ್ ಆಗಿದ್ರೂ ಕೂಡ ನಿಮ್ಮ ಜೊತೆ ಮಾತಾಡಿದ್ರೆ ಸಾಕು ಇವರ ಮೈಂಡ್ ಕಾಮ್ ಆಗುತ್ತೆ, ಅಷ್ಟು ಪವರ್ಫುಲ್ ಎನರ್ಜಿ ನಿಮ್ಮದು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಸಲ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ 1 ಸಲ 2 ಸಲ ಅಂತಲ್ಲ, ನಿಮ್ಮ ಬಗ್ಗೆ ತುಂಬ ನೆನಪು ಮಾಡ್ಕೊಳ್ತಾರೆ. ಒಮ್ಮೆ ಮಾತ್ರ ನೆನಪಾಗೋ ವ್ಯಕ್ತಿ ಅಲ್ಲ ನೀವು, ತುಂಬ ಟೈಮ್ನಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ, ಒಂದು ಸಾಂಗ್ ಕೇಳಿದಾಗ, ಒಂದು ಪ್ಲೇಸ್ ನೋಡಿದಾಗ, ಯಾವುದಾದ್ರೂ ಒಂದು ಮೆಮೊರಿ ನೆನಪಾದಾಗ ಅವರ ಮೈಂಡ್ಗೆ ಇಮಿಡಿಯೇಟಾಗಿ ನಿಮ್ಮ ಥಾಟ್ ಬರ್ತಾ ಇದೆ. ಅವರು ಮನಸ್ಸಿನ ಒಳಗಡೆ ಸ್ಮೈಲ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ತಮ್ಮ ಮನಸ್ಸಿನಲ್ಲಿ ತುಂಬ ಫೀಲಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಯಸ್ತಾರೆ. ಇವರಿಗೆ ಅನ್ನಿಸ್ತಾ ಇದೆ, ಇವರ ಲೈಫ್ನಲ್ಲಿ ಯಾರಿಗೂ ಹೇಳದ ಕೆಲವು ವಿಷಯ ಏನಾದರೂ ಇದ್ದರೆ ಅದನ್ನು ನಿಮಗೆ ಮಾತ್ರ ಹೇಳ್ಕೋಬೇಕು. ಅಂದರೆ
ನೀವು ಅವರ ಲೈಫ್ನಲ್ಲಿ ಒಂದು ಟ್ರಸ್ಟೆಡ್ ಪರ್ಸನ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮ ಜೊತೆ ಓಪನ್ ಆಗಬೇಕು, ಆ ರೀತಿ ಓಪನ್ ಆಗಿ ಮಾತಾಡಬೇಕು, ಓಪನ್ ಕಮ್ಯುನಿಕೇಷನ್ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಹ್ಯಾಬಿಟ್ಸ್ ಏನಿದೆ, ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಿಮ್ಮ ನೇಚರ್, ಈ ಎಲ್ಲ ವಿಷಯಗಳನ್ನು ಸ್ಲೋಲಿ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ಅವರಿಗೆ ನಿಮ್ಮ ಬಗ್ಗೆ ಆಲ್ರೆಡಿ ತುಂಬ ಇನ್ಫಾರ್ಮೇಷನ್ ಇದೆ, ಆದರೂ ಇನ್ನೂ ತಿಳ್ಕೊಳ್ಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸ್ಮಾಲ್ ಫಿಯರ್ ಕೂಡ ಈ ವ್ಯಕ್ತಿಗೆ ಇದೆ. ಅಂದರೆ ನೀವು ಇವರಿಂದ ದೂರ ಆಗ್ತೀರೇನೋ ಅನ್ನೋ ಭಯ ಕೂಡ ಇವರ ಮನಸ್ಸಿಗೆ ಬರ್ತಾ ಇರುತ್ತೆ. ಕೆಲವೊಂದು ಸಲ ಯೋಚನೆ ಮಾಡ್ತಾರೆ, ಇವ್ರು ನಿಮ್ಮನ್ನು ಕಳ್ಕೊಂಡು ಬಿಡ್ತಾರೇನೋ, ಆವಾಗ ಇವರ ಲೈಫ್ ಯಾವ ರೀತಿ ಇರುತ್ತೆ, ಆ ಭಯ ಕೂಡ ಇವ್ರಿಗೆ ಇದೆ. ಅದನ್ನು ಇಮ್ಯಾಜಿನ್ ಮಾಡೋದು ಕೂಡ ಇವ್ರಿಗೆ ಕಷ್ಟ ಆಗ್ತಾ ಇದೆ. ಅಷ್ಟೊಂದು ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ನಿಮ್ಮ ಜೊತೆ ಬೆಳೆಸ್ಕೊಂಡಿದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ, ನೀವು ಇಲ್ಲದ ಲೈಫ್ ಇವ್ರಿಗೆ ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಸಿಂಪಲ್ ಅಟ್ರಾಕ್ಷನ್ ಅಲ್ಲ, ಇದು ಡೀಪ್ ಎಮೋಷ್ನಲ್ ಬಾಂಡ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರಿಗೆ ಇದು ಲೈಫ್ ಪಾರ್ಟ್ನರ್ ಎನರ್ಜಿ ಕೂಡ ಆಗಿರ್ಬೋದು. ಅಂದರೆ ಫ್ಯೂಚರ್ನಲ್ಲಿ ಈ ವ್ಯಕ್ತಿ ಈಗ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಅಥವಾ ಫ್ಯೂಚರ್ನಲ್ಲಿ ಈ ವ್ಯಕ್ತಿ ನಿಮ್ಮ ಲೈಫ್ ಪಾರ್ಟ್ನರ್ ಆಗುವ ಚಾನ್ಸಸ್ ತುಂಬ ಇದೆ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ ಮುಂದುವರಿಯುವ ಪಾಸಿಬಿಲಿಟಿ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಇವರ ಮೈಂಡಿಂದ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ, ಹಾರ್ಟಿಂದ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಲಾಜಿಕ್ ಇಲ್ಲ, ಎಮೋಷನ್ಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಕೆಲವರಿಗೆ ಅವರಿಗೆ ರೀಸನ್ ಗೊತ್ತಿಲ್ಲ, ಅವ್ರು ನಿಮ್ಮ ಬಗ್ಗೆ ಎಷ್ಟು ಕೇರ್ ಮಾಡ್ತಾ ಇದ್ದಾರೆ, ಎಷ್ಟು ಪ್ರೀತಿ ಇದೆ ಅಂತ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿ ಮೆಂಟಲಿ ತುಂಬ ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅದು ಈ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು. ಬಹುಶಃ ಈಗ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಕಮ್ಯುನಿಕೇಷನ್ ಕಡಿಮೆ ಇರ್ಬೋದು. ಆದರೂ ಅವರ ಮೈಂಡ್ನಲ್ಲಿ ಒಂದು ಥಾಟ್ ಇದೆ, ನಾನು ಮತ್ತೆ ಕನೆಕ್ಟ್ ಆಗಬೇಕು. ಅದು ಮೆಸೇಜ್ ಆಗಿರಬಹುದು, ಅಥವಾ ಕಾಲ್ ಕೂಡ ಆಗಿರಬಹುದು, ಅಥವಾ ಡೈರೆಕ್ಟ್ ಮೀಟ್ ಮಾಡುವ ಮೂಲಕ ಕೂಡ ಆಗಿರ್ಬೋದು. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ಕನೆಕ್ಟ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ತಿರ ಬರುವ ಥಾಟ್ ಸ್ಟ್ರಾಂಗ್ ಆಗಿದೆ ಅವರ ಮೈಂಡ್ನಲ್ಲಿ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪೇಷನ್ಸ್ ಇರಬೇಕು. ಯಾಕೆಂದರೆ ಕೆಲವೊಮ್ಮೆ ಟೈಮಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕನೆಕ್ಷನ್ ಡಿವೈನ್ ಟೈಮಿಂಗ್ನಲ್ಲಿ ಮೂವ್ ಆಗುತ್ತೆ. ನೀವು ನಿಮ್ಮ ಎನರ್ಜಿಯನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡಿ, ಸೆಲ್ಫ್ ಲವ್ ಮೇಂಟೈನ್ ಮಾಡಿ. ಯಾಕೆಂದರೆ ನೀವು ಪಾಸಿಟಿವ್ ಎನರ್ಜಿ ಮೇಂಟೈನ್ ಮಾಡಿದಷ್ಟು ಈ ರಿಲೇಷನ್ಶಿಪ್ ಕೂಡ ನ್ಯಾಚುರಲಿ ಬ್ಯಾಲೆನ್ಸ್ ಆಗುತ್ತೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಲವ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ರೆಸ್ಪೆಕ್ಟ್ ಫೀಲ್ ಮಾಡ್ಕೊಳ್ತಿದ್ದಾರೆ. ನಿಮ್ಮನ್ನು ಕಳ್ಕೊಳ್ಬಾರ್ದು ಅನ್ನೋ ಫಿಯರ್ ಕೂಡ ಇದೆ ಇವ್ರಿಗೆ. ನೀವು ಇವರ ಲೈಫ್ನಲ್ಲಿ ಒಂದು ವೆರಿ ಸ್ಪೆಷಲ್ ಪರ್ಸನ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಪ್ರೆಸೆನ್ಸ್ ಒಂದು ಬ್ಲೆಸ್ಸಿಂಗ್ ಅನ್ನೋ ರೀತಿ ಫೀಲ್ ಆಗ್ತಾ ಇದೆ. ನೀವು ಇವರ ಲೈಫ್ನಲ್ಲಿ ಇರಬೇಕು, ನೀವಿಲ್ಲದೆ ಅವ್ರಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಕಣ್ಮುಚ್ಕೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ನಿಮಿಷಗಳನ್ನು ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಕರೆಂಟ್ ಫೀಲಿಂಗ್ಸ್ ಏನು ಅನ್ನೋದನ್ನು ನೋಡೋಣ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಎಮೋಷ್ನಲ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಅವ್ರಿಗೆ ಅನಿಸೋದು ಏನು ಅಂದರೆ, ನೀವು ಇವರ ಫ್ಯಾಮಿಲಿಯ ಮೆಂಬರ್ ಹಾಗೆ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಅವರಿಗೆ ನೀವು ದೂರದ ವ್ಯಕ್ತಿ ಅಂತ ಅನಿಸೋದಿಲ್ಲ. ಈ ವ್ಯಕ್ತಿ ನನ್ನ ಓನ್ ಪರ್ಸನ್ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ.
ಬಹುಶಃ ನೀವು ಇವರ ಫ್ರೆಂಡ್ ಆಗಿರ್ಬೋದು, ಲವರ್ ಆಗಿರ್ಬೋದು, ಪಾರ್ಟ್ನರ್ ಆಗಿರ್ಬೋದು, ಅಥವಾ ಕೆಲವರಿಗೆ ಫ್ಯಾಮಿಲಿ ಕನೆಕ್ಷನ್ ಕೂಡ ಇರ್ಬೋದು. ಆದರೆ ಈ ವ್ಯಕ್ತಿಯ ಹಾರ್ಟ್ನಲ್ಲಿ ನೀವೊಂದು ವೆರಿ ಕ್ಲೋಸ್ ಪರ್ಸನ್ ಆ ರೀತಿಯ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಒಂದು ಸ್ಟ್ರಾಂಗ್ ಆಗಿರೋ ಫೀಲ್ ಅನ್ನೋದು ಇವರ ಮನಸ್ಸಿಗೆ ಬರುತ್ತೆ. ಅವರು ಯೋಚನೆ ಮಾಡ್ತಾ ಇದ್ದಾರೆ, ನೀವು ಇವ್ರಿಗೆ ತುಂಬ ಲವ್ ಕೊಟ್ಟಿದ್ದೀರಾ, ತುಂಬ ಕೇರ್ ಕೊಟ್ಟಿದ್ದೀರಾ. ಅಂದರೆ ಇದು ಕೆಲವರಿಗೆ ಸರ್ಪ್ರೈಸಿಂಗ್ ಎನರ್ಜಿ. ಯಾಕೆಂದರೆ ಆ ವ್ಯಕ್ತಿಗೆ ಆ ರೀತಿ ಅನ್ನಿಸ್ತಾ ಇದೆ, ನನ್ನ ಓನ್ ಫ್ಯಾಮಿಲಿ ಕೂಡ ನನಗೆ ಇಷ್ಟು ಕೇರ್ ಕೊಡಲಿಲ್ಲ, ಇಷ್ಟು ಪ್ರೀತಿ ಕೊಡಲಿಲ್ಲ. ನೀವು ಅವರಿಗೆ ಕೊಟ್ಟ ರೆಸ್ಪೆಕ್ಟ್, ನೀವು ಅವರನ್ನು ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರೋ ಅದು ಅವರಿಗೆ ತುಂಬ ಸ್ಪೆಷಲ್ ಆಗಿದೆ. ನಿಮ್ಮ ನೆನಪು ಯಾವಾಗ ಬರುತ್ತೆ ಅವಾಗೆಲ್ಲ ಇವರು ನಿಮ್ಮ ಬಗ್ಗೆ ತುಂಬ ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತಾರೆ. ಯಾವಾಗ ಅವರಿಗೆ ಲೈಫ್ನಲ್ಲಿ ಪೀಸ್ ಬೇಕು ಅಂತ ಅನಿಸುತ್ತೆ ಆ ಸಮಯದಲ್ಲಿ ಅವ್ರಿಗೆ ಇಮಿಡಿಯೇಟಾಗಿ ನಿಮ್ಮ ನೆನಪು ಬರುತ್ತೆ. ಅವರಿಗೆ ನಿಮ್ಮ ಫೇಸ್ ನೆನಪಾಗುತ್ತೆ. ಅವ್ರಿಗೆ ಅನಿಸುತ್ತೆ ನೀವು ಇವ್ರ ಜೊತೆ ಮಾತಾಡಿದ್ರೆ ಇವರ ಮೈಂಡ್ ಕಾಮ್ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನೀವು ಇವರ ಲೈಫ್ನಲ್ಲಿ ಒಂದು ಸೇಫ್ ಸ್ಪೇಸ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯೂನಿಕ್ ಕನೆಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಸ್ಟ್ರಾಂಗ್ ಆಗಿರೋ ಎನರ್ಜಿ ಯಾವ ರೀತಿ ಇದೆ ಅಂದರೆ ಈ ವ್ಯಕ್ತಿಗೆ ನಿಮ್ಮ ಜೊತೆ ಒಂದು ಯೂನಿಕ್ ಕನೆಕ್ಷನ್ ಇದೆ ಅಂತ ಅನ್ನಿಸ್ತಾ ಇದೆ. ಅವ್ರು ಥಿಂಕ್ ಮಾಡ್ತಾರೆ, ನಾನು ಈ ಪ್ರಪಂಚದಲ್ಲಿ ತುಂಬ ಜನರನ್ನು ನೋಡಿದ್ದೀನಿ, ಅಥವಾ ತುಂಬ ಕ್ಲೋಸ್ ಆಗಿರೋ ವ್ಯಕ್ತಿ ಕೂಡ ನನ್ನ ಲೈಫ್ನಲ್ಲಿ ಇದ್ದಾರೆ. ಬಟ್ ನಿಮ್ಮಲ್ಲಿ ಸಿಗುವಂತಹ ಫೀಲಿಂಗ್ ಯಾರ ಜೊತೆನೂ ಇರಲಿಲ್ಲ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ ಬೇರೆ ಯಾರಲ್ಲೂ ಇಲ್ಲ. ಇದು ಒಂದು ರೇರ್ ಕನೆಕ್ಷನ್ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಡೀಪ್ ರಿಲೇಷನ್ಶಿಪ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಜೊತೆ ಇರುವ ರಿಲೇಷನ್ಶಿಪ್ಪನ್ನು ತುಂಬ ಡೀಪ್ ರಿಲೇಷನ್ಶಿಪ್ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನಿಸುತ್ತೆ ಈ ರಿಲೇಷನ್ಶಿಪ್ ನಾರ್ಮಲ್ ಫ್ರೆಂಡ್ಶಿಪ್ ಅಲ್ಲ, ಇದು ಎಮೋಷ್ನಲ್ ಕನೆಕ್ಷನ್. ನೀವು ಕೂಡ ಈ ವ್ಯಕ್ತಿಯ ಬಗ್ಗೆ ಆ ರೀತಿ ಫೀಲ್ ಮಾಡಿರ್ಬೋದು. ಈ ವ್ಯಕ್ತಿ ಅಂದ್ಕೊಳ್ತಾರೆ ನಿಮ್ಮಿಬ್ಬರದು ಒಂದು ಸೋಲ್ ಲೆವೆಲ್ ಕನೆಕ್ಷನ್ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಎಮೋಷ್ನಲ್ ಕನೆಕ್ಷನ್ ಜೊತೆ ತುಂಬ ಸೋಲ್ ಲೆವೆಲಲ್ಲಿ ನೀವಿಬ್ಬರು ಕನೆಕ್ಟ್ ಆಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಸಿಚುವೇಶನ್ ಇರ್ಬೋದು, ಗ್ಯಾಪ್ ಇರಬಹುದು. ಇಲ್ಲಿ ಇಂಟ್ರೆಸ್ಟಿಂಗ್ ಎನರ್ಜಿ ಯಾವ ರೀತಿ ಇದೆ ಅಂದರೆ ನೀವಿಬ್ಬರು ಕೆಲವು ದಿವಸ ಮಾತಾಡದೇ ಇದ್ದರೂ ಕೂಡ ಮತ್ತೆ ನೀವಿಬ್ಬರು ಕನೆಕ್ಟ್ ಆದಾಗ ಮಾತಾಡುವಾಗ ಅವ್ರಿಗೆ ಅನಿಸೋದಿಲ್ಲ ತುಂಬ ದಿನ ಗ್ಯಾಪ್ ಆಗಿತ್ತು ಅಂತ. ಅವ್ರಿಗೆ ಅನಿಸುತ್ತೆ ಇದು ನ್ಯಾಚುರಲ್ ಕನೆಕ್ಷನ್ ಅಂತ. ಅಂದರೆ ಗ್ಯಾಪ್ ಇದ್ದರೂ ಕೂಡ ಕನೆಕ್ಷನ್ ಸೇಮ್ ಆಗಿರುತ್ತೆ, ಒಂದೇ ರೀತಿ ಥಿಂಕ್ ಮಾಡ್ತೀರಾ, ಸೋಲ್ ಟು ಸೋಲ್ ಕನೆಕ್ಟ್ ಆಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರ ಸಿಚುವೇಷನಲ್ಲಿ ಈಗ ನೋ ಕಾಂಟ್ಯಾಕ್ಟ್ ಇದೆ ಅಥವಾ ಕಮ್ಯುನಿಕೇಷನ್ ಕಡಿಮೆ ಆಗಿದೆ. ಯಾಕೆಂದರೆ ಇಬ್ಬರು ಕೂಡ ಒಬ್ಬರಿಗೆ ಒಬ್ಬರು ಟೈಮ್ ಕೊಡದೇ ಇರ್ಬೋದು, ಅಥವಾ ಈ ವ್ಯಕ್ತಿ ನಿಮಗೆ ಟೈಮ್ ಕೊಡದೇ ಇರಬಹುದು. ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರ್ಬೋದು, ಲೈಫ್ನಲ್ಲಿ ಯಾವುದೋ ಒಂದು ಸಿಚುವೇಶನ್ ಅಡ್ಡ ಬಂದಿರ್ಬೋದು. ಆದರೆ ಗ್ಯಾಪ್ ಇದ್ದರೂ ಕೂಡ ಈ ವ್ಯಕ್ತಿ ನಿಮ್ಮನ್ನು ಫರ್ಗೆಟ್ ಮಾಡಿಲ್ಲ. ನಿಮ್ಮ ನೆನಪು ಅನ್ನೋದು ಇವರ ಮನಸ್ಸಿನಲ್ಲಿದೆ. ಈ ವ್ಯಕ್ತಿಯ ಮೈಂಡ್ನಲ್ಲಿ ಒಂದು ಥಿಂಗ್ ಇದೆ, ಅವರಿಗೆ ನಿಮ್ಮ ಜೊತೆ ತುಂಬ ಮಾತು ಹೇಳಬೇಕು, ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಇವರ ಹಾರ್ಟ್ನಲ್ಲಿ ಇರುವ ಎಲ್ಲ ಫೀಲಿಂಗ್ಸ್ ಇವರಿಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಯಾವ ಸಮಯದಲ್ಲಿ ಹೇಳಬೇಕು ಅನ್ನೋದು ಇವರಿಗೆ ಇನ್ನೂ ಕ್ಲಿಯರ್ ಆಗಿಲ್ಲ. ಬಟ್ ಆ ಟೈಮ್ಗಾಗಿ ಇವರು ಕಾಯ್ತಾ ಇದ್ದಾರೆ. ನೀವು ಮತ್ತು ಇವರು ಒಟ್ಟಿಗೆ ಕಳೆದ ಮೆಮೊರೀಸ್ ಈ ವ್ಯಕ್ತಿಗೆ ತುಂಬ ಪ್ರೀಷಿಯಸ್. ಅವರು ಆ ಮೆಮೊರೀಸ್ ನೆನಪಿಸ್ಕೊಂಡಾಗ ಅವರ ಮನಸ್ಸಿನಲ್ಲೇ ಸ್ಮೈಲ್ ಮಾಡ್ತಾರೆ. ಅವರ ಮುಖದಲ್ಲಿ ತಾನಾಗೆ ಒಂದು ಬ್ಯೂಟಿಫುಲ್ ಸ್ಮೈಲ್ ಅನ್ನೋದು ಬರುತ್ತೆ. ಅವ್ರಿಗನ್ಸುತ್ತೆ ಇದು ನನ್ನ ಲೈಫ್ನ ಹ್ಯಾಪಿ ಟೈಮ್ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಆ ಮೆಮೊರೀಸ್ ಅವರಿಗೆ ಎಮೋಷ್ನಲ್ ವ್ಯಾಲ್ಯೂ ಇದೆ. ಅಂದರೆ ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಟೈಮನ್ನು ತುಂಬ ನೆನಪು ಮಾಡ್ಕೊಳ್ತಾರೆ, ತುಂಬ ಪ್ರೀಷಿಯಸ್ ಅಂತ ಅಂದ್ಕೊಳ್ತಾರೆ. ಈ ವ್ಯಕ್ತಿ ಒಂದು ಥಿಂಗ್ ಕ್ಲಿಯರ್ ಆಗಿ ಫೀಲ್ ಮಾಡ್ತಾರೆ, ಅವರಿಗೆ ನಿಮ್ಮ ರಿಲೇಷನ್ಶಿಪ್ ಎಂಡ್ ಆಗೋದು ಬೇಡ. ಅವ್ರಿಗೆ ಅನಿಸುತ್ತೆ ಈ ಪರ್ಸನ್ ನನ್ನ ಲೈಫ್ನಲ್ಲಿ ಇರಬೇಕು, ನೀವು ಅವರಿಗೆ ಇಂಪಾರ್ಟೆಂಟ್ ಪರ್ಸನ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ವೆಯ್ಟಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ಒಂದು ರೈಟ್ ಟೈಮ್ ಬರುತ್ತೆ, ಆ ಸಮಯದಲ್ಲಿ ಮತ್ತೆ ಲೈಫ್ನಲ್ಲಿ ಕನೆಕ್ಷನ್ ಸ್ಟ್ರಾಂಗ್ ಆಗಬಹುದು. ಅಂದರೆ ಈಗ ನಿಮ್ಮಿಬ್ಬರ ನಡುವೆ ಯಾವುದೇ ಸಿಚುವೇಶನ್ ಇರ್ಬೋದು, ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಕಾಂಟ್ಯಾಕ್ಟ್ ಇಲ್ಲದೆ ಇರಬಹುದು, ಮಾತುಕತೆ ಕಡಿಮೆ ಆಗಿರ್ಬೋದು, ಏನೇ ಆಗಿದ್ರೂ ಕೂಡ ಒಂದು ಸಮಯ ಅನ್ನೋದು ಬಂದಾಗ ಮತ್ತೆ ರೀಕನೆಕ್ಟ್ ಆಗ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಫ್ಯೂಚರ್ ಥಾಟ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೋಪ್ ಇದೆ, ನಿಮ್ಮ ಲೈಫ್ನಲ್ಲಿ ಈ ಪರ್ಸನ್ ಮತ್ತೆ ಬರ್ತಾರೆ ಅಂತ ಅಂದ್ಕೊಳ್ತಿದ್ದಾರೆ. ಅವರು ಯೂನಿವರ್ಸ್ ಟೈಮಿಂಗ್ ಮೇಲೆ ಟ್ರಸ್ಟ್ ಇಟ್ಕೊಂಡಿದ್ದಾರೆ, ಹೋಪ್ ಇಟ್ಕೊಂಡಿದ್ದಾರೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ನೆನಪು ಅನ್ನೋದು ಮತ್ತೆ ಮತ್ತೆ ರಿಪೀಟ್ ಆಗಿ ಅವರ ಮನಸ್ಸಿಗೆ ಬರ್ತಾ ಇದೆ. ಇನ್ನು ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋಣ.
ಈ ಕನೆಕ್ಷನ್ನಲ್ಲಿ ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಕೆಲವೊಮ್ಮೆ ರಿಲೇಷನ್ಶಿಪ್ ಡಿವೈನ್ ಟೈಮಿಂಗ್ನಲ್ಲಿ ಮೂವ್ ಆಗುತ್ತೆ. ನೀವು ನಿಮ್ಮ ಎನರ್ಜಿನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಲೈಫ್ ಗೋಲ್ಸ್ ಮೇಲೆ ಫೋಕಸ್ ಮಾಡಿ. ಯಾಕೆಂದರೆ ನೀವು ಪಾಸಿಟಿವ್ ವೈಬ್ರೇಷನ್ನಲ್ಲಿ ಇದ್ದಾಗ ರಿಲೇಷನ್ಶಿಪ್ ಕೂಡ ನ್ಯಾಚುರಲ್ ಆಗಿ ಹೀಲ್ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯಿಂದಲೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ಸಿಚುವೇಶನ್, ಸಂದರ್ಭ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಇರಬಹುದು, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಇನ್ನು ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟ್ ಫೀಲ್ ಮಾಡ್ತಿದ್ದಾರೆ, ಎಮೋಷ್ನಲ್ ಕನೆಕ್ಷನ್ ಫೀಲ್ ಮಾಡ್ತಿದ್ದಾರೆ, ನಿಮ್ಮ ಪ್ರೆಸೆನ್ಸ್ ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ನೀವು ಅವರ ಲೈಫ್ನಲ್ಲಿ ಒಂದು ವೆರಿ ಸ್ಪೆಷಲ್ ಪರ್ಸನ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.